ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಪುರಿ ಜಗನ್ನಾಥ ದೇವಸ್ಥಾನ ಕೃಷ್ಣ ಭಕ್ತರಿಗೆ ತುಂಬ ಪವಿತ್ರವಾದ ಸ್ಥಳ. ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿರೋ ಪುರಿ ದೇವಸ್ಥಾನ ಹಿಂದೆ ಹಲವು ರೋಚಕ ಕಥೆಗಳಿವೆ. ಪ್ರತಿದಿನ ದೇವಸ್ಥಾನದ ಗೋಪುರ ಮೇಲೆ ಇರೋ ಧ್ವಜ ಬದಲಾಯಿಸಲಾಗುತ್ತೆ. ಗಾಳಿ ವಿರುದ್ಧ ದಿಕ್ಕಲ್ಲಿ ಬಾವುಟ ಹಾರುತ್ತೆ. ಸಾವಿರಾರು ವರ್ಷಗಳಿಂದ ಒಂದೇ ಪ್ರಮಾಣದಲ್ಲಿ ಪ್ರಸಾದ ತಯಾರಿಕೆಯಾಗುತ್ತಿದೆ. ಇವೆಲ್ಲ ಪವಾಡಗಳನ್ನು ತಿಳಿಯಲು ಇದುವರೆಗೂ ಯಾರಿಂದಲೂ ಆಗಿಲ್ಲ. ಆದರೆ ಪುರಿ ದೇವಸ್ಥಾನದಲ್ಲಿರೋ ಜಗನ್ನಾಥ, ಬಲರಾಮ ಹಾಗೂ ಸುಭದ್ರ ವಿಗ್ರಹಗಳು ಯಾಕೆ ಆ ಆಕಾರದಲ್ಲಿದೆ? ಯಾಕೆ ಇದೇ ಸ್ಥಳದಲ್ಲಿ ಅಣ್ಣ ತಂಗಿ ಜೊತೆ ವಿಶೇಷವಾಗಿ ಶ್ರೀಕೃಷ್ಣ ಭಕ್ತರಿಗೆ ದರ್ಶನ ನೀಡುತ್ತಿರೋದು ಅಂತ ಪುರಾಣ ಕಥೆಗಳಿವೆ. ಈ ದೈವಕತೆ ನಿಜಕ್ಕೂ ಆಸಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಜಗನ್ನಾಥನ ಪವಾಡ ಮತ್ತಷ್ಟು ಅರಿವಾಗುವಂತೆ ಮಾಡುತ್ತದೆ. ಪುರಿ ಕ್ಷೇತ್ರ ದೈವಕತೆ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಒಡಿಶಾದ ಪುರಿಯಲ್ಲಿರೋ ವಿಶ್ವ ಪ್ರಸಿದ್ಧ ಜಗನ್ನಾಥ ಸನ್ನಿಧಿ ಎಲ್ಲ ದೇವಸ್ಥಾನಗಳಿಗಿಂತ ತುಂಬ ವಿಶೇಷವಾದದ್ದು. ಮಹಾವಿಷ್ಣು ಆಜ್ಞೆಯಂತೆ ಇಲ್ಲಿ ದೇವಾಲಯ ನಿರ್ಮಾಣವಾಗಿದ್ದು ಹಿಂದೂಗಳಿಗೆ ಮೋಕ್ಷದ ಸ್ಥಳವಾಗಿದೆ. ಜಗನ್ನಾಥನ ಲೀಲೆ ಬಗ್ಗೆ ಹಲವು ಆಸಕ್ತಿಕರ ಕಥೆಗಳಿವೆ. ಜಗನ್ನಾಥ ದೇವಸ್ಥಾನ ನಿರ್ಮಿಸಿದ್ದು ಇಂದ್ರದ್ಯುಮ್ನ ಎಂಬ ರಾಜ ಅಂತ ಸ್ಥಳ ಪುರಾಣ ತಿಳಿಸುತ್ತದೆ. ಆದರೆ ರಾಜ ಈ ಪ್ರಸಿದ್ಧ ದೇವಸ್ಥಾನ ನಿರ್ಮಿಸಿದ ದೈವರಹಸ್ಯ ನಿಜಕ್ಕೂ ನಿಬ್ಬೆರಗಾಗಿಸುತ್ತದೆ. ನೀಲಗಿರಿಯಲ್ಲಿನ ಬುಡಕಟ್ಟಿನ ದೊರೆ ವಿಶ್ವವಸು ನೀಲಮಾಧವನನ್ನು ದಟ್ಟ ಕಾರಣ್ಯದ ಗುಹೆಯೊಳಗೆ ಆರಾಧಿಸುತ್ತಿದ್ದರು. ಬೇರೆಯವರ ಕಣ್ಣಿಗೆ ಬಿದ್ದರೆ ಶ್ರೀಕೃಷ್ಣನನ್ನು ಹೊತ್ತೊಯ್ಯುತ್ತಾರೆ ಎಂಬ ಭಯದಿಂದ ಗುಹೆಯಲ್ಲಿ ಇಡಲಾಗಿತ್ತು. ವಿಶ್ವವಸು ಯಾರೊಬ್ಬರಿಗೂ ತಿಳಿಸದೆ ಗುಹೆಯಲ್ಲಿ ಮಾಧವನನ್ನು ಆರಾಧಿಸುತ್ತಿದ್ದರು. ಅಲ್ಲಿನ ಅವಂತಿ ರಾಜ್ಯದ ರಾಜನೇ ಇಂದ್ರದ್ಯುಮ್ನ. ಇವರು ಸಹ ವಿಷ್ಣು ಭಕ್ತರು. ವಿಶ್ವವಸು ಆರಾಧಿಸೋ ನೀಲಮಾಧವನನ್ನು ತಾನು ಪೂಜಿಸಬೇಕು ಎಂಬ ಹಂಬಲ ಹೆಚ್ಚಾಗಿತ್ತು. ಆದರೆ ದೇವರ ಮೂರ್ತಿ ಎಲ್ಲಿದೆಯೋ ತಿಳಿಯದ ಕಾರಣ ಅಲ್ಲಿನ ಪುರೋಹಿತ ವಿದ್ಯಾಪತಿಯನ್ನು ಕರೆದು ವಿಶ್ವವಸು ಬುಡಕಟ್ಟಿಗೆ ಸೇರಿ ದೇವರ ಮೂರ್ತಿ ಎಲ್ಲಿದೆ ಎಂದು ತಿಳಿದುಕೊಳ್ಳುವಂತೆ ಹೇಳುತ್ತಾರೆ. ಆಗ ವಿದ್ಯಾಪತಿ ಅರಣ್ಯ ಸೇರಿ ವಿಶ್ವವಸುಗೆ ನಂಬಿಕಸ್ಥ ವ್ಯಕ್ತಿಯಾಗುತ್ತಾರೆ. ನಂತರದ ದಿನಗಳಲ್ಲಿ ವಿಶ್ವವಸು ಮಗಳನ್ನು ಪ್ರೀತಿಸಿ ಒಪ್ಪಿಗೆ ಮೇರೆಗೆ ವಿವಾಹವಾಗುತ್ತಾರೆ. ಆಗ ಅಳಿಯನಾಗಿ ವಿದ್ಯಾಪತಿ ಮಾವನನ್ನು ಉಡುಗೊರೆಯಾಗಿ ರಹಸ್ಯವಾಗಿ ಪೂಜಿಸುತ್ತಿರೋ ಮಹಾವಿಷ್ಣುವನ್ನು ತೋರಿಸುವಂತೆ ಕೇಳುತ್ತಾರೆ. ಅಳಿಯನ ಬೇಡಿಕೆಗೆ ಇಲ್ಲ ಎನ್ನಲಾಗದೆ ವಿಶ್ವವಸು ಷರತ್ತಿನ ಮೇಲೆ ದೇವರನ್ನು ತೋರಿಸುತ್ತೇನೆ ಎಂದು ಹೇಳುತ್ತಾರೆ. ಮಾಧವನು ಇರೋ ಕಡೆ ಕರೆದೊಯ್ಯುತ್ತೇನೆ, ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೋಗಬೇಕು ಎಂಬ ಷರತ್ತು ಕೊಡುತ್ತಾರೆ. ಷರತ್ತಿಗೆ ಒಪ್ಪಿದ ವಿದ್ಯಾಪತಿ ಉಪಾಯದಿಂದ 2 ಕೈ ತುಂಬ ಸಾಸಿವೆ ಕಾಳನ್ನು ಹೋಗುವ ದಾರಿಯಲ್ಲಿ ಚೆಲ್ಲುತ್ತಾ ಹೋಗುತ್ತಾರೆ. ಕೊನೆಗೆ ಗುಹೆಯೊಂದರಲ್ಲಿ ನೀಲಕಾಯವಾಗಿ ಮಹಾವಿಷ್ಣು ಕಂಡ ವಿದ್ಯಾಪತಿ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ಹೋಗುತ್ತಾರೆ. ಮಹಾವಿಷ್ಣುವಿನ ದರ್ಶನದ ಬಳಿಕ ಇಂದ್ರದ್ಯುಮ್ನ ರಾಜನಿಗೆ ಎಲ್ಲ ವಿಷಯ ತಿಳಿಸಿ ಸಾಸಿವೆ ಗಿಡ ಬೆಳೆದಿರೋ ದಾರಿಯಲ್ಲಿ ಹೋದರೆ ದೇವರ ದರ್ಶನ ಆಗುತ್ತೆ ಎಂದು ತಿಳಿಸುತ್ತಾರೆ. ಅದರಂತೆ ನೀಲಗಿರಿಗೆ ಹೋದ ರಾಜ ಸಾಸಿವೆ ಗಿಡಗಳ ದಾರಿಯಲ್ಲಿ ಮಹಾವಿಷ್ಣು ಸ್ಮರಣೆಯಲ್ಲಿ ಗುಹೆ ತಲುಪುತ್ತಾರೆ. ಆದರೆ ಅಲ್ಲಿ ನೀಲಮಾಧವ ಇರೋದಿಲ್ಲ. ದೇವರನ್ನು ಕಾಣದೆ ಚಿಂತೆಗೀಡಾದ ರಾಜ ಮಹಾವಿಷ್ಣು ದರ್ಶನ ಆಗೋವರೆಗೂ ಮತ್ತೆ ಅರಮನೆಗೆ ಹೋಗಲ್ಲ ಎಂದು ದೀರ್ಘ ತಪಸ್ಸು ಮಾಡುತ್ತಾರೆ. ಇಂದ್ರದ್ಯುಮ್ನ ಭಕ್ತಿಗೆ ಮೆಚ್ಚಿದ ಪರಮಾತ್ಮ ಬಂದು ಸಮುದ್ರದ ನೀರಲ್ಲಿ ತೇಲಿ ಬರೋ ಮರದ ದಿಮ್ಮಿ ತೆಗೆದುಕೊಂಡು ಹೋಗಿ ನನ್ನ ಮೂರ್ತಿ ಕೆತ್ತಿಸಿ ಪೂಜೆ ಸಲ್ಲಿಸುವಂತೆ ತಿಳಿಸುತ್ತಾರೆ. ಶ್ರೀಕೃಷ್ಣನ ಆಜ್ಞೆಯಂತೆ ಸಮುದ್ರ ದಡದಲ್ಲಿ ನಿಂತಿದ್ದಾಗ ರಾಜನ ಕಡೆಗೆ ಒಂದು ಮರದ ದಿಮ್ಮಿ ತೇಲಿ ಬರುತ್ತದೆ. ಅದನ್ನು ಭಕ್ತಿಯಿಂದ ನಮಸ್ಕರಿಸಿ ಅರಮನೆಗೆ ತಂದು ಒಬ್ಬ ಶಿಲ್ಪಿಗೆ ಶ್ರೀಕೃಷ್ಣ ಮೂರ್ತಿ ಕೆತ್ತುವಂತೆ ರಾಜ ಹೇಳುತ್ತಾರೆ. ಆಗ ಬಡಿಗನಾಗಿ ವಿಶ್ವಕರ್ಮ ಬರುತ್ತಾರೆ. ಮರದ ದಿಮ್ಮಿಗೆ ದೇವರ ರೂಪ ನಾನು ಕೊಡುತ್ತೇನೆ, ಕೆತ್ತುವಾಗ ಯಾರು ನನ್ನ ಕೆಲಸದ ಮಧ್ಯೆ ಬರಬೇಡಿ, ಮುಗಿದ ಮೇಲೆ ನಾನೇ ಕೋಣೆ ಬಾಗಿಲು ತೆರೆಯುತ್ತೇನೆ ಎಂದು ಹೇಳುತ್ತಾರೆ. ಅದರಂತೆ ರಾಜ ಒಂದು ಕೋಣೆಯಲ್ಲಿ ಅವರನ್ನು ಬಿಟ್ಟು ಬಾಗಿಲು ಹಾಕಿಕೊಂಡು ಹೋಗುತ್ತಾರೆ. ಅಂದಿನಿಂದ ಕೆಲ ದಿನ ಕೊಠಡಿಯಿಂದ ಕೆತ್ತುತ್ತಿರೋ ಶಬ್ದ ಬರುತ್ತಲೇ ಇರುತ್ತೆ. ಆದರೆ ಒಂದು ದಿನ ಶಬ್ದ ಹಠಾತ್ತನೆ ನಿಲ್ಲುತ್ತದೆ. ಆಗ ರಾಜ ಇಂದ್ರದ್ಯುಮ್ನ ಕೊಠಡಿ ಬಾಗಿಲು ತೆರೆದು ನೋಡುತ್ತಾರೆ. ಅಲ್ಲಿ 3 ಸುಂದರ ಮೂರ್ತಿಗಳು ಕಾಣುತ್ತವೆ. ಅದುವೇ ಶ್ರೀಕೃಷ್ಣ, ಬಲರಾಮ, ಸುಭದ್ರ. ಆದರೆ ಅಲ್ಲಿದ್ದ ಶಿಲ್ಪಿ ಮಾತ್ರ ಕಾಣುವುದಿಲ್ಲ. ಶಿಲ್ಪಿ ಹೇಳುವ ಮುಂಚೆ ಬಾಗಿಲು ತೆರೆದ ಕಾರಣ ಮೂರ್ತಿ ಇಷ್ಟಕ್ಕೆ ನಿಂತಿದೆ ಎಂದು ರಾಜ ಬಾಧಿಸುತ್ತಾರೆ. ಅಂದೇ ಕನಸಲ್ಲಿ ಬಂದ ವಿಷ್ಣುದೇವ ನಾನು ಆ ಆಕಾರದಲ್ಲೇ ಪೂಜೆ ಪಡೆಯೋದೇ ನನ್ನ ಇಚ್ಛೆ ಎಂದು ಹೇಳಿ ಮಾಯವಾಗುತ್ತಾರೆ. ನಂತರ ರಾಜ ಅದೇ ದೇವರ ಮೂರ್ತಿಗಳಿಗೆ ದೇಗುಲ ನಿರ್ಮಿಸಿ ನಿಷ್ಠೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಪ್ರಾರಂಭಿಸುತ್ತಾರೆ.
ಶ್ರೀಕೃಷ್ಣ ಪರಮಾತ್ಮ ತನ್ನ ಅಣ್ಣ ತಂಗಿ ಜೊತೆ ಈ ನೆಲೆಯಲ್ಲಿ ನೆಲೆಸಿದ ಕತೆ ಇದಾಗಿದ್ದು ಈ ಕತೆ ಪುರಾಣಗಳಲ್ಲಿ ತಿಳಿಯಬಹುದು. ಇದಿಷ್ಟು ಜಗನ್ನಾಥ ಪುರಿಯಲ್ಲಿ ನೆಲೆಸಲು ಇರುವ ಸ್ಥಳ ಪುರಾಣ. ಇನ್ನು ಗರ್ಭಗುಡಿಯಲ್ಲಿರೋ 3 ಮೂರ್ತಿಗಳ ವಿಶೇಷ ಆಕಾರ ರೂಪ ಬಗ್ಗೆ ತಿಳಿಯೋಣ. ಜಗನ್ನಾಥ, ಬಲರಾಮ, ಸುಭದ್ರ ಮೂರ್ತಿಗಳ ದೇಹ ಚಿಕ್ಕದಾಗಿ, ದೊಡ್ಡ ಮುಖ, ದೊಡ್ಡದಾಗಿ ಅರಳಿಸಿರೋ ಕಣ್ಣುಗಳು. ದೇವರು ಈ ಅವತಾರದಲ್ಲಿ ಯಾಕೆ ಇಲ್ಲಿ ನೆಲೆಸಿರೋದು ಎಂಬ ಪ್ರಶ್ನೆ ತಲೆಗೆ ಬರುತ್ತೆ. ಮುದ್ದು ಮುಖ, ಕೊಳಲು ಹಿಡಿದು ನಿಂತು ಕಣ್ಮನ ಸೆಳೆಯೋ ಪರಮಾತ್ಮ ಇಲ್ಲಿ ಮತ್ತೊಂದು ರೂಪದಲ್ಲಿ ಕಾಣುವ ಹಿಂದೆ ರೋಚಕ ಕಥೆ ಇದೆ. ಒಂದು ದಿನ ಬಲರಾಮನ ತಾಯಿ ತನ್ನ ಸ್ನೇಹಿತೆಯರಿಗೆ ಕೊಠಡಿಯೊಳಗೆ ಕೂತು ತಮ್ಮ ಮುದ್ದು ಮಕ್ಕಳಾದ ಕೃಷ್ಣ, ಬಲರಾಮ, ಸುಭದ್ರೆ ತುಂಟಾಟ ಬಗ್ಗೆ ಹೇಳುತ್ತಾ ಕುಳಿತಿರುತ್ತಾರೆ. ಅಮ್ಮನ ಮಾತುಗಳನ್ನು ಮೂವರು ಬಾಗಿಲ ಬಳಿ ನಿಂತು ಕೇಳುತ್ತಿರುತ್ತಾರೆ. ಹಠಾತ್ತನೆ ಬಾಗಿಲು ಸದ್ದು ಬಂದಾಗ ಅಮ್ಮ ಮಕ್ಕಳನ್ನು ನೋಡಿದಾಗ ಮೂವರು ಅಗಲವಾದ ಕಣ್ಣುಗಳಿಂದ ಚಿಕ್ಕ ಮಕ್ಕಳ ದೇಹದಲ್ಲಿ ಮುದ್ದು ಮುದ್ದಾಗಿ ಕಾಣಿಸುತ್ತಾರೆ. ಅಮ್ಮ ನೋಡುತ್ತಿದ್ದಾರೆ ಎಂದು ಗಮನಿಸಿದ ಮೂವರು ಸಹಜ ರೂಪಕ್ಕೆ ಬರುತ್ತಾರೆ. ಆಗ ತಾಯಿಯು ಮನಸ್ಸಲ್ಲಿ ನನ್ನ ಮಕ್ಕಳ ಆ ಮುದ್ದು ರೂಪಗಳು ಹಾಗೆ ಇದ್ದರೆ ಎಷ್ಟು ಚೆಂದ ಅಂತ ಅಂದುಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣ ಅಮ್ಮನ ಬಳಿ ಬಂದು, ನಿನ್ನ ಮನಸ್ಸಿನ ಆಸೆಯ ರೂಪದಲ್ಲಿ ಭೂಮಿ ಮೇಲೆ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಭಕ್ತರಿಗೆ ದರ್ಶನ ನೀಡುತ್ತೇವೆ ಎಂದು ಮಾತು ಕೊಡುತ್ತಾರೆ. ಅದರಂತೆ ಪುರಿಯಲ್ಲಿ ಜಗನ್ನಾಥ, ಬಲರಾಮ, ಸುಭದ್ರ ದರ್ಶನ ನೀಡುತ್ತಿದ್ದಾರೆ. ಈ 2 ಕಥೆಗಳು ಪುರಿ ಜಗನ್ನಾಥನ ಪವಾಡವಾಗಿದೆ. ಪ್ರತಿಯೊಬ್ಬ ಹಿಂದೂ ಪುರಿ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿನ ದೈವ ಪವಾಡಗಳನ್ನು ಕಣ್ತುಂಬಿಕೊಂಡು ಪಾವನರಾಗಬೇಕು. ಕೃಷ್ಣ ಪರಮಾತ್ಮನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ.